ಒಂದೇ ಮಾತರಂ ರಾಷ್ಟ್ರಗೀತೆ ಆಗಬೇಕಾಗಿತ್ತು. ಅವು ಜನಗಣಮನ ಏನಿದೆ ಅದು ಬ್ರಿಟಿಷರನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಮಾಡಿದಂಥ ಸಾಂಗ್ ಅಂತ ನಮ್ಮ ಬ್ರಿಟಿಷ್ನವರು ನಮ್ಮ ದೇಶ ಬಿಟ್ಟೋದ್ರು. ನಮ್ಮ ದೇಶ ಬಿಟ್ಟೋದ್ಮೇಲೆ ನಮ್ಮ ನ್ಯಾಷನಲ್ ಅಂತಮು ಯಾವುದಿರಬೇಕು, ನಮ್ಮ ಫ್ಲ್ಯಾಗ್ ಯಾವುದಿರಬೇಕು, ಆಮೇಲೆ ನಮ್ಮ ಪಾರ್ಲಿಮೆಂಟ್ ಹೇಗಿರಬೇಕು, ನಮ್ಮ ಸಂವಿಧಾನ ಹೇಗಿರಬೇಕು, ನಮ್ಮ ದೇಶದ ಆಡಳಿತ ಹೇಗಿರಬೇಕು ಅಂತ ನಮ್ಮ ಸ್ವಾತಂತ್ರ್ಯ ನಮಗೆ ಸ್ವಾತಂತ್ರ್ಯ ಕೊಟ್ಟ ಮೇಲೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಆಗಿನ ಪ್ರಧಾನಮಂತ್ರಿಗಳು, ಆಗಿನ ಎಲ್ಲ ಮುಖಂಡರು, ಆಗಿನ ಮಂತ್ರಿಮಂಡಲ ತೀರ್ಮಾನ ಮಾಡ್ತು. ಇದು 80 ಹತ್ತತ್ರ 78 ವರ್ಷ ಆದಮೇಲೆ ಬಿ ಜೆ ಪಿಯವರಿಗೆ ಇವತ್ತು ಜ್ಞಾನೋದಯ ಆಗಿದೆ. ಅದು ಬ್ರಿಟಿಷ್ನವರು ಏನೋ ಅವ್ರಿಗೆ ಮನವೊಲಿಸೋದಕ್ಕೆ ಅಂತ ಏನಮ್ಮ ಬ್ರಿಟಿಷ್ನವರ ಏನು ಜನಗಣಮನದಿಂದ ತಪ್ಪೇನಿದೆ ಅಂತ ನನಗೇನೋ ಗೊತ್ತಾಗ್ತಿಲ್ಲ. ಆಮೇಲೆ ಒಂದೇ ಮಾತರಮ್ಮ ಇವ್ರು ಹೇಳ್ತಾರೋ ಇಲ್ಲವೋ ಗೊತ್ತಿಲ್ಲ, ಯಾರು ಬಿ ಜೆ ಪಿಯವರು ಬಳಸ್ತಾರೋ ಇಲ್ಲವೋ ಗೊತ್ತಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸೇವಾದಳ ಇದೆಯಲ್ಲ, ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾವು ಒಂದೇ ಮಾತರಮ್ಮೆ ನಾವು ಬಳಸೋದು. ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಸೇವಾದಳದ ಕಾರ್ಯಕ್ರಮದಲ್ಲಿ ಒಂದೇ ಮಾತರಮ್ಮು ನಾವು ಯಾವತ್ತೂ ಆಡಿಸ್ತೀವಿ. ಇವರು ಬಿ ಜೆ ಪಿಯವರು ಒಂದೇ ಮಾತರಂ ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ ನನಗೆ. ಆಮೇಲೆ 78 ವರ್ಷ ಆಯಿತು, ಈಗಲೂ ಕೂಡ ಗಾಂಧಿಯವ್ರ ಬಗ್ಗೆ ಅಪಪ್ರಚಾರ ಮಾಡೋದು, ನೆಹರು ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು, ಕಾಂಗ್ರೆಸ್ ಬಗ್ಗೆ ಅಪಪ್ರಚಾರ ಮಾಡೋದು, ಸರ್ದಾರ್ ವಲ್ಲಭಭಾಯ್ ಪಟೇಲರನ್ನ ಪ್ರಧಾನಮಂತ್ರಿ ಆಗಬೇಕಾಗಿತ್ತು ತಪ್ಪಿಸ್ಬಿಟ್ರು ಅಂತ ಹೇಳೋದು. ಇದೇ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರೇ ಇವರಿಗೆ RSSನ ನಿಷೇಧ ಮಾಡಿದರು. ಆಮೇಲೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ಜಾತ್ಯತೀತ ವ್ಯಕ್ತಿ, ಇವ್ರು ನೋಡಿದ್ರೇ ಆಗ್ತಿರಲಿಲ್ಲ ಅವ್ರಿಗೆ ಅಲ್ವಾ. ಮತ್ತು ಈ ಥರದ ಚರಿತ್ರೆಯನ್ನು ಕೆದಕುವ ಕೆಲಸ, ಚರಿತ್ರೆಯನ್ನು ತಿರುಚುವ ಕೆಲಸವಂತ ಬಿ ಜೆ ಪಿಯವರು ಮೊದಲಿಂದಲೂ ಮಾಡ್ಕೊಂಬರ್ತಾಯಿದ್ದಾರೆ, ಇವತ್ತು ಕೂಡ ಮಾಡ್ತಾಯಿದ್ದಾರೆ. ಅವ್ರ ವಾಟ್ಸಪ್ ಗುಂಪೇ ಇದೆಯಲ್ಲ ದೇಶದಲ್ಲಿ, ನಮ್ಮ ರಾಜ್ಯದಲ್ಲೇ ಸುಮಾರು ಒಂದು 700 ಜನಕ್ಕೆ ಇಟ್ಕೊಂಡಿದ್ದಾರೆ ಸುಳ್ಳು ಸುದ್ದಿಗಳನ್ನು ಹಬ್ಸೋದಕ್ಕೆ. ಒಂದೇ ಮಾತರಂ ಬಗ್ಗೆ ನಮಗಿದ್ದಷ್ಟು ಗೌರವ ಬಿ ಜೆ ಪಿಯವ್ರಿಗಿಲ್ಲ. ಜನಗಣಮನ ಬಗ್ಗೆ ಅಷ್ಟೇ, ಇಡೀ ದೇಶ ಯಾರೂ ಕೂಡ ಅದ್ರ ಬಗ್ಗೆ ಅಪಪ್ರಚಾರ ಎತ್ತಿಲ್ಲ. ಇವತ್ತು ಕಾಗೇರಿಯವರು ಅದರ ಬಗ್ಗೆ ಅಪಪ್ರಚಾರ ತೆಗೆದಿದ್ದಾರೆ. ಏನಮ್ಮ ಯಾರು ರಾಜಣ್ಣವರು ನಮಗೇನು ಕರೆದಿಲ್ಲಮ್ಮ. ನಾನು ಅಲ್ಲ, ನಾವು ಈ ರಾಜಕೀಯ ಡಿನ್ನರ್ ಆದರೆ ಹೋಗಲ್ಲ. ಅವರು ಹುಟ್ಟುಹಬ್ಬಕ್ಕೆ ಕರೆದಿದ್ರು, ಹೋಗಿದ್ದೆ. ಆಮೇಲೆ ಅವರ ಕ್ಷೇತ್ರದಲ್ಲೇ ಶನಿವಾರ ಒಂದು ನಮ್ಮ ಇದಿದೆ, RTO ಆಫೀಸು ಫೌಂಡೇಶನ್ನು ಮತ್ತು ನಮ್ಮ ಟ್ರ್ಯಾಕ್ ರೋಡ್ ಟ್ರಾನ್ಸ್ಪೋರ್ಟ್ ನಮ್ಮ ಟ್ರ್ಯಾಕ್ ಇರುತ್ತಲ್ಲ, ವೆಹಿಕಲ್ ಟ್ರ್ಯಾಕಿಂಗ್ದು ಎರಡೂ ಗುದ್ಲಿ ಪೂಜೆ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಊಟಕ್ಕೆ ನಮ್ಗೆ ಕರೆದಿಲ್ಲ, ಆದರೆ ಅವರ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಅವ್ರು ಹುಟ್ಟುಹಬ್ಬಕ್ಕೆ ಹೋಗಿದ್ದೆ,